ಹಾಯ್ ಎಲ್ರಿಗೂ. ಎಲ್ರು ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಎಲ್ರಿಗೂ ಗೌರಿ ಹಬ್ಬದ ಶುಭಾಶಯಗಳು. ನಾನಿವತ್ತು ನಿಮಗೆ ಕಾಜು ಮೋದಕ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಇದಕ್ಕೆ ಬೇಕಾಗಿರೋದು 1 ಕಪ್ ಕಾಜು, 1 ಕಪ್ ಶುಗರ್, 1/4 ಕಪ್ ಮಿಲ್ಕ್ ಪೌಡರ್, ಸ್ವಲ್ಪ ತುಪ್ಪ. ಸೊ ಫಸ್ಟ್ ನೀವೇನು ಮಾಡ್ಕೊತೀರಾ ಅಂದರೆ 1 ಕಪ್ ಕ್ಯಾಶ್ಯೂನ ಗ್ರೈಂಡ್ ಮಾಡ್ಕೊಳ್ಳಿ. ಗ್ರೈಂಡ್ ಅಂದರೆ ಕೋರ್ಸಾಗಿ ಪೌಡರ್ ಮಾಡ್ಕೊಳ್ಳಿ. ಫುಲ್ಲು ನೀವು ಪೌಡರ್ ಮಾಡಿಕೊಂಡ್ರೆ ಎಣ್ಣೆ ಎಣ್ಣೆ ಥರ ಬಿಟ್ಕೊಂಡು ಮುದ್ದೆ ಥರ ಆಗೋಗುತ್ತೆ. ಸೊ ಅದಕ್ಕೆ ಸ್ವಲ್ಪ 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 ನೋಡಿಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ. ಆಮೇಲೆ ಸ್ಟ್ರೈನ್ ಮಾಡ್ಕೊಳ್ಳಿ ಅದನ್ನು. ಸೊ ದಟ್ ಜಾಸ್ತಿ ಗಟ್ಟಿ ಇರೋದಾಗಲಿ ಇಲ್ಲಾಂದರೆ ಪುಡಿ ಆಗದಿರೋದಾಗಲಿ ಸಪ್ರೇಟ್ ಆಗುತ್ತೆ. ಸೊ ಅದಾದಮೇಲೆ ಆ ಪೌಡರ್ಗೆ ಮಿಲ್ಕ್ ಪೌಡರ್ 1/4 ಕಪ್ ಹಾಕ್ಕೊಳ್ಳಿ. ನೆಕ್ಸ್ಟ್ ಒಂದು ಪ್ಯಾನ್ಗೆ 1 ಕಪ್ ಶುಗರ್ ಆ್ಯಂಡ್ 1/3 ಕಪ್ ವಾಟರ್ ಹಾಕ್ಕೊಳ್ಳಿ. ನಿಮಗೆ ಸ್ವಲ್ಪ ಅದು ಶುಗರ್ ಕರಗಲಿ. ಶುಗರ್ ಕರಗಿದ ತಕ್ಷಣ ಸ್ವಲ್ಪ ಬಬಲ್ಸ್ ಥರ ಬರುತ್ತೆ. ಅದು ಚೆನ್ನಾಗಿ ಬಾಯ್ಲ್ ಆಗ್ತಾ ಆಗ್ತಾ ನೋಡಿ ಈ ಥರ ಬಬಲ್ಸ್ ಥರ ಬರುತ್ತೆ. ಈ ಥರ ಬಬಲ್ಸ್ ಥರ ಬಂದಿದ ತಕ್ಷಣ ಆ ಪೌಡರ್ ಮಿಕ್ಸ್ಚರ್ ಏನಿದೆ ಅದನ್ನು ಅದಕ್ಕೆ ಹಾಕ್ಕೊಳ್ಳಿ. ಅದನ್ನ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ. ಅದು ಚೆನ್ನಾಗಿ ಮಿಕ್ಸಪ್ ಆಗುತ್ತೆ, ನಿಮಗೆ ಗೊತ್ತಾಗುತ್ತೆ. ಸ್ವಲ್ಪ ತೆಳ್ಳಗೆ ಇರಲಿ, ಏನು ತೊಂದರೆ ಇಲ್ಲ. ಆ ಥರ ಇದ್ದಾಗೆ ಒಂದು 2 ಟೇಬಲ್ ಸ್ಪೂನ್ ಘೀ ಹಾಕ್ಕೊಳ್ಳಿ. ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಲಿಕ್ವಿಡ್ ಕನ್ಸಿಸ್ಟೆನ್ಸಿ ಇದ್ರೇ ಪರವಾಗಿಲ್ಲ, ತುಂಬ ಗಟ್ಟಿಯಾಗಬೇಕು ಅಂತೇನಿಲ್ಲ. ಆಮೇಲೆ ಒಂದು ಬಟರ್ ಪೇಪರ್ ಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಇದನ್ನು ಹಾಕ್ಕೊಳ್ಳಿ. ಸ್ವಲ್ಪ ಒಂದು 10 ಮಿನಿಟ್ಸ್ ಆರಕ್ಕೆ ಬಿಡಿ. ಆರಿದ್ಮೇಲೆ ಈ ಕನ್ಸಿಸ್ಟೆನ್ಸಿಗೆ ಬರುತ್ತೆ. ನೀವು ಚೆನ್ನಾಗಿ ರೌಂಡ್ ಎಲ್ಲ ಮಾಡ್ಕೋಬೋದು, ಶೇಪ್ ಥರ ಬರುತ್ತೆ. ನಿಮಗೆ ಈ ಮೌಲ್ಡು ಆನ್ಲೈನಲ್ಲಿ ಸಿಗುತ್ತೆ, ಮೋದಕ್ ಮೌಲ್ಡ್ ಅಂತಲೇ ಸಿಗುತ್ತೆ, ನೀವು ಪರ್ಚೇಸ್ ಮಾಡ್ಕೋಬೋದು. ಸೊ ಈ ಮೋದಕ್ ಮೌಲ್ಡ್ಗೆ 2 ಸೈಡು ನೀವು ತುಪ್ಪ ಹಾಕ್ಕೊಂಡು ಆ ಮಿಕ್ಸ್ಚರ್ ಏನಿದೆ ಎಲ್ಲ ಕಡೆ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ರೌಂಡ್ ಥರ ಮಾಡಿಕೊಂಡು ಶೇಪ್ ಥರ ಮಾಡಿಕೊಂಡು ಆ ಕಡೆ ಸ್ವಲ್ಪ ಹಾಕ್ಕೊಂಡು ಈ ಕಡೆ ಸ್ವಲ್ಪ ಹಾಕ್ಕೊಳ್ಳಿ. ಹಾಕ್ಕೊಂಡು ನೀಟಾಗಿ ಫೋಲ್ಡ್ ಮಾಡ್ಕೊಳ್ಳಿ. ಎಕ್ಸ್ಟ್ರಾಸ್ ಏನಿದೆ ಅದನ್ನು ರಿಮೂವ್ ಮಾಡಿಕೊಂಡು ಓಪನ್ ಮಾಡಿದ್ರೆ ನಿಮಗೆ ನೀಟಾಗಿ ಮೋದಕ್ ಶೇಪ್ ಬಂದಿರುತ್ತೆ. ತುಂಬ ಚೆನ್ನಾಗಿ ಬರುತ್ತೆ. ನಾನು ಆ್ಯಕ್ಚುಲಿ ಹೇಳಬೇಕಂದ್ರೆ ಇದು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು. ತುಂಬ ಚೆನ್ನಾಗಿ ಬಂತು, ತುಂಬ ಸ್ಯಾಟಿಸ್ಫೈಡ್ ಅನ್ನಿಸ್ತು. ಶೇಪ್ ನೋಡ್ತಾನೆ ತುಂಬ ಖುಷಿ ಆಯಿತು. ಆ್ಯಂಡ್ ಕನ್ಸಿಸ್ಟೆನ್ಸಿ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬಂತು. ವೆರಿ ಈಸಿಯಾಗಿ ಟ್ರೈ ಮಾಡ್ಬೋದು. ನಾಳೆ ಹಬ್ಬಕ್ಕೆ ಈ ಸ್ವೀಟ್ನ ದೇವ್ರಿಗೆ ಮಾಡಿಡಿ, ದೇವ್ರಿಗೂ ತುಂಬ ಇಷ್ಟ ಆಗುತ್ತೆ. ತುಂಬ ಚೆನ್ನಾಗಿದೆ, ಟೇಸ್ಟ್ ಕೂಡ ಅಷ್ಟೇ. ನೆಕ್ಸ್ಟ್ ಟೈಮ್ ಮಾಡಬೇಕು ಅನ್ಸುತ್ತೆ, ಅಷ್ಟು ಚೆನ್ನಾಗಿದೆ.